ಎದ್ದ ತಕ್ಷಣವೇ ಮೊದಲು ಮಾಡಿದ ಕೆಲಸ ಆ ರಾಯರು ಭಕ್ತಿಯಿಂದ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಸಲ್ಲಿಸಿದರು. ಆಮೇಲೆ ತನಗಿಂತ ಹಿರಿಯರು ಯಾರು ಇದ್ದಾರೋ, ವಿಜಯೇಂದ್ರ ತೀರ್ಥರು, ಅನೇಕ ಜ್ಞಾನಿವರೇಣ್ಯರು ಯಾರ್ಯಾರು ಆ ಪರಂಪರೆಯಲ್ಲಿ ಬಂದಿದ್ದಾರೋ ಅವರೆಲ್ಲರನ್ನೂ ಕೂಡ ಅವರು ಧ್ಯಾನ ಮಾಡಿದರು. ಯಾಕೆ? ಹಿರಿಯರ ಧ್ಯಾನವನ್ನ ಮಾಡಿದರೆ, ಹಿರಿಯರ ಸ್ಮರಣೆಯನ್ನ ನಾವು ಜೀವನದಲ್ಲಿ ಮಾಡಿದರೆ ಏನಾಗತ್ತೆ? ಶ್ರೇಯಸೇ ಸತತಂ ಶ್ರೇಯಸೇ, ನಿರಂತರವಾಗಿ ನಮಗೆ ಜೀವನದಲ್ಲಿ ಶ್ರೇಯ ಪ್ರಾಪ್ತಿ ಉಂಟಾಗತ್ತೆ. ಆದ್ದರಿಂದ ಸದಾ ಕಾಲ ನಾವು ಹಿರಿಯರ ಸ್ಮರಣೆಯನ್ನ ಮಾಡ್ತಾನೆ ಇರಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ವಿಶ್ವನಾಮಕ ಪರಮಾತ್ಮ ಪ್ರತಿಯೊಬ್ಬ ಪುರುಷನ ದಕ್ಷಿಣಾಕ್ಷಿ ಸ್ಥಿತ. ಉಪನಿಷತ್ತು ಹೇಳುತ್ತೆ, ಬಲಗಣ್ಣಿನಲ್ಲಿ ಇದ್ದು ಎಲ್ಲ ಕೆಲಸಗಳನ್ನು ಕೂಡ ಅವನು ಮಾಡಿಸ್ತಾನೆ. ಒಂದೇ ಸಮಯದಲ್ಲಿ ಇವನು ಈ ವಿಶ್ವನಾಮಕ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನಗೆ 19 ಮುಖ. ಆದ್ದರಿಂದ ತನ್ನ ಭಕ್ತರಾದ ಈ ರಾಯರ್ ಇದ್ದಾರೆ, ಅವರಿಂದ ಏಕಕಾಲಕ್ಕೆ 19 ಸ್ತೋತ್ರಗಳ ಶ್ರವಣವನ್ನ ಮಾಡಬೇಕು ಅಂತ ಮನಸ್ಸನ್ನ ಮಾಡ್ತಾನೆ. ಏಕಕಾಲಕ್ಕೆ 19 ಸ್ತೋತ್ರಗಳು ಇತ್ತಾನೆ ಸಾಧ್ಯ? ವಿಶ್ವನಾಮಕನಿಗಾದ್ರೂ 19 ಮುಖ ಇದೆ, ರಾಯರಿಗೆ ಒಂದೇ ಮುಖ ಇದೆ. ಅದು ಹೇಗೆ ಸಾಧ್ಯ? ಮತ್ತಷ್ಟೇ ಅಲ್ಲ, 19 ಸ್ತೋತ್ರಗಳು ಅಂದ್ರೆ ಒಂದು 12 ಸ್ತುತಿ ಅನ್ನುವಂತಹ ಒಂದು ಗ್ರಂಥ, ಇನ್ನೊಂದು 18 ಪುರಾಣಗಳು. ಈ 18 ಪುರಾಣಗಳು ಹಾಗೆ 12 ಸ್ತೋತ್ರವನ್ನ ಒಂದೊಂದರಿಂದ ಒಂದೊಂದು ಪುರಾಣವನ್ನ ಒಟ್ಟು 19 ಮುಖಗಳಿಂದ ಈ 19 ಸ್ತೋತ್ರವನ್ನ ಕೇಳಬೇಕು ಅಂತ ಅವನಿಗೆ ಮನಸ್ಸಾಯಿತು. ಅದಕ್ಕೋಸ್ಕರ ಪರಮಾತ್ಮ ಇವರಿಗಾದ್ರೂ ಮುಖ ಇಲ್ಲ, ಸಪ್ತಾಂಗ ಏಕೋನವಿಂಶತಿ ಮುಖ, ಆನೆಯಂಥ ಸೊಂಡಿಲಿನ ಮುಖವೂ ಕೂಡ ಈ ರಾಯರದ್ದಿಲ್ಲ. ಅದು ಹೇಗ್ ತಾನೆ ಆ ರಾಯರು 19 ಗ್ರಂಥಗಳನ್ನ ಹೇಳಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಅದಕ್ಕೋಸ್ಕರ ಹೇಳ್ತಾರೆ, 19 ಮುಖ ಉಳ್ಳ ಈ ವಿಶ್ವನಾಮಕ ಪರಮಾತ್ಮ ಗುರುಗಳ ಬಲಗಣ್ಣಿನಲ್ಲಿ ಬಂದು ನಿಂತು ಸನ್ನಿಹಿತನಾಗ್ತಾನೆ. ಯಾವಾಗ ಆ ಬಲಗಣ್ಣಿನಲ್ಲಿ ಆ ವಿಶ್ವನಾಮಕ ಪರಮಾತ್ಮ ಬಂದು ನಿಲ್ತಾನೋ, ತನ್ನ 19 ಮುಖಗಳನ್ನ ಆ ಗುರುಗಳಿಗೆ ಕೊಟ್ಟು ಆ 19 ಮುಖಗಳಿಂದ 12 ಸ್ತೋತ್ರ, 18 ಪುರಾಣಗಳು, ಹೀಗೆ 19 ಗ್ರಂಥಗಳನ್ನ ರಾಯರ ಮುಖ ಕಮಲದಿಂದ ಆ ಪಾರಾಯಣ ಮಾಡಿಸಿದನೋ ಏನೋ ಅನ್ನುವಂತೆ ಇತ್ತು. ಏಕದಾ ಶ್ರೋತುಂ ಸ್ವಂ ಆನನ ಸಮೂಹಂ ಅದದಾತ್ ಇವ, ಒಂದೇ ಸಮಯದಲ್ಲಿ ಕೇಳಬೇಕು ಅನ್ನುವಂತಹ ಒಂದು ಉತ್ಕಟವಾದ ಅಪೇಕ್ಷೆಯಿಂದ ತನ್ನ ಮುಖಗಳನ್ನೇ ಕೊಟ್ಟಿದ್ದಾನೋ ಏನೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರಾಯರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಏನು ಮಾಡ್ತಾ ಇದ್ದರು ಅಂತ ಹೇಳಿದರೆ, ಪ್ರತಿನಿತ್ಯ ಎದ್ದು ಇಷ್ಟು ಸ್ತೋತ್ರಗಳನ್ನ ಆ ರಾಘವೇಂದ್ರ ತೀರ್ಥರು ಪಾರಾಯಣ ಮಾಡ್ತಾ ಇದ್ರು. ಯಾಕೆ? ದೇವರ ಧ್ಯಾನ ಇಲ್ಲದೆ ನಮ್ಮ ದೈನಂದಿನ ದಿನಚರಿ ಆರಂಭ ಆಗಬಾರದು.
ಅದನ್ನ ತಿಳಿಸೋದಕ್ಕೋಸ್ಕರ ಆ ರಾಯರು ಅರುಣೋದಯ ಕಾಲದಲ್ಲಿ ಎದ್ದು ಆ ಭಗವಂತನ ಸ್ತೋತ್ರವನ್ನ ಮಾಡಲಿಕ್ಕೆ ಉಪಕ್ರಮ ಮಾಡಿದರು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ಪರಮಾತ್ಮನಿಗೆ ನಮಸ್ಕಾರವನ್ನ ಸಲ್ಲಿಸ್ತಾರೆ. ಹೇಗೆ ಅಂದ್ರೆ, ಆನತೋ ಭವದನಂತಮಗ್ರತಃ ಸಂಯಮೀಂದುರವಲೋಕ್ಯ ಸಜ್ಜನಾನ್ ಆದರೇಣ ಸುಜನೈಃ ಸಮರ್ಪಿತಾಃ ಶ್ರೇಯಸೇ ಸತತಮಾಶಿಷೋ ಗ್ರಹೀತ್. ಯತಿಶ್ರೇಷ್ಠರಾದ ಯಾವ ಈ ರಾಘವೇಂದ್ರ ತೀರ್ಥರು ಇದ್ದಾರೆ, ಮೊದಲು ಅನಂತಂ ಅಗ್ರತಃ ಆನತಃ ಅಭವತ್. ಎದ್ದ ತಕ್ಷಣವೇ ಮೊದಲು ಮಾಡಿದ ಕೆಲಸ ಆ ರಾಯರು ಭಕ್ತಿಯಿಂದ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಸಲ್ಲಿಸಿದ್ರು. ಆಮೇಲೆ ತನಗಿಂತ ಹಿರಿಯರು ಯಾರು ಇದ್ದಾರೋ, ವಿಜಯೇಂದ್ರ ತೀರ್ಥರು, ಅನೇಕ ಜ್ಞಾನಿವರೇಣ್ಯರು ಯಾರ್ಯಾರು ಆ ಪರಂಪರೆಯಲ್ಲಿ ಬಂದಿದ್ದಾರೋ ಅವರೆಲ್ಲರನ್ನೂ ಕೂಡ ಅವರು ಧ್ಯಾನ ಮಾಡಿದರು. ಯಾಕೆ? ಹಿರಿಯರ ಧ್ಯಾನವನ್ನ ಮಾಡಿದರೆ, ಹಿರಿಯರ ಸ್ಮರಣೆಯನ್ನ ನಾವು ಜೀವನದಲ್ಲಿ ಮಾಡಿದರೆ ಏನಾಗತ್ತೆ? ಶ್ರೇಯಸೇ ಸತತಂ ಶ್ರೇಯಸೇ, ನಿರಂತರವಾಗಿ ನಮಗೆ ಜೀವನದಲ್ಲಿ ಶ್ರೇಯ ಪ್ರಾಪ್ತಿ ಉಂಟಾಗತ್ತೆ. ಆದ್ದರಿಂದ ಸದಾ ಕಾಲ ನಾವು ಹಿರಿಯರ ಸ್ಮರಣೆಯನ್ನ ಮಾಡ್ತಾನೆ ಇರಬೇಕು. ಅಷ್ಟೇ ಅಲ್ಲ, ತನಗಿಂತ ಉತ್ತಮರಾದ ಸಜ್ಜನರು ಯಾರಾದರೂ ಇದ್ದರೆ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದದ್ದಷ್ಟೇ ಅಲ್ಲ, ತನಗಿಂತ ಕಿರಿಯರಾದವರು, ತಮಗೆ ವಯಸ್ಸಿನಲ್ಲಿ ಸಮಾನರಾದವರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಆ ರಾಯರಿಗೆ ಬಂದು ಇಂಥ ಪ್ರಾತಃ ಕಾಲದಲ್ಲಿ ಇಂಥ ತಪಸ್ವಿಗಳ ದರ್ಶನ ನಮಗೆ ಜೀವನದ ಒಂದು ದೊಡ್ಡ ಮಂಗಲ ಕಾರಕ, ನಮಗೆ ಜೀವನದಲ್ಲಿ ಮಂಗಲ ಉಂಟು ಮಾಡತ್ತೆ ಅನ್ನೋ ಭಾವನೆಯಿಂದ ಎಲ್ಲ ಜನರು ಕೂಡ ಬಂದು ಆ ರಾಘವೇಂದ್ರ ತೀರ್ಥರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸಜ್ಜನೈ ಸಮರ್ಪಿತಾಃ, ಸಜ್ಜನರಿಂದ ಅರ್ಪಿಸಲ್ಪಟ್ಟಂತಹ ಯಾವ ಆ ನಮಸ್ಕಾರಾದಿಗಳು ಇದೆ, ಆ ಎಲ್ಲ ನಮಸ್ಕಾರಗಳನ್ನು ಕೂಡ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನ ಮಾಡಿದರು ಆ ರಾಘವೇಂದ್ರ ತೀರ್ಥರು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಸಿಗೆಯಲ್ಲೇ ಹಾಳಾಗಿ ಹೋದ ಆ ಹಾಸಿಗೆಯಲ್ಲೇ ಕುಳಿತು ಯಾವತ್ತೂ ಕೂಡ ತಿನ್ನೋದು ಕುಡಿಯೋದು ಇದನ್ಯಾವುದನ್ನೂ ಕೂಡ ಮಾಡದೆ ಅತ್ಯಂತ ಶ್ರದ್ಧೆಯಿಂದ ಇದು ನನ್ನ ಕರ್ತವ್ಯ ಅನ್ನೋ ಭಾವನೆಯಿಂದ ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ ಈ ಕವಿಗಳು. ಹೀಗೆ ಆ ರಾಯರು ಭಗವಂತನಿಗೆ ನಮಸ್ಕಾರಾದಿಗಳನ್ನ ಅರ್ಪಣೆ ಮಾಡಿ ಮುಂದೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸಪ್ರಣಮ್ಯ ತುಳಸಿ ವನಸ್ಥಿತಾಮಿಂದಿರಾಂ ತದನು ತತ್ಪದಾಶ್ರಿತಂ ವಾಯುನಂದನಮವಂದತಾದರಾದಿಂದಿರೇಶ ಕರುಣೈಕಮಂದಿರಂ. ರಾಘವೇಂದ್ರ ತೀರ್ಥರು ಆ ಭಗವಂತನ ಸ್ತೋತ್ರವನ್ನ ಮಾಡಿದ ಮೇಲೆ ತುಳಸಿ ಕಟ್ಟೆಯಲ್ಲಿ ಇರುವಂತಹ ಆ ತುಳಸಿ ಬೃಂದಾವನದಲ್ಲಿ ಇರುವಂತಹ ಜಗದೊಡತಿಯಾದ ಯಾವ ಇಂದಿರೆ ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀದೇವಿಯನ್ನ ನಮಸ್ಕಾರ ಮಾಡಿದರು. ಅಷ್ಟೇ ಅಲ್ಲ, ಆ ತುಳಸೀವನದಲ್ಲೇ ಇರತಕ್ಕಂತಹ ಯಾವ ಆ ಮುಖ್ಯ ಪ್ರಾಣ ದೇವರು ಹೇಗಿದ್ದಾನೆ, ಆ ಮುಖ್ಯ ಪ್ರಾಣ
ಇಂದಿರೇಶ ಕರುಣೈಕ ಮಂದಿರಂ. ಪರಮಾತ್ಮನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಅಂತಿದ್ದರೆ ಅದು ಕೇವಲ ಮುಖ್ಯ ಪ್ರಾಣದೇವರು ಮಾತ್ರ. ನಮಗೆ ನಿಮಗೆ ಪರಮಾತ್ಮನ ಅನುಗ್ರಹದ ಏಕದೇಶ ನಮಗೆ ಪ್ರಾಪ್ತಿಯಾದರೂ ಕೂಡ ಅದರ ಪೂರ್ಣ ಅನುಗ್ರಹ ಆ ಭಗವಂತ ಮುಖ್ಯ ಪ್ರಾಣದೇವರಿಗೆ ಕರುಣಿಸಿರ್ತಾನೆ. ಅಂಥ ಮಹಾನುಭಾವನಾದ ಯಾವ ವಾಯುನಂದನನಾದ ಮುಖ್ಯ ಪ್ರಾಣನಿದ್ದಾನೆ, ಆ ಮುಖ್ಯ ಪ್ರಾಣನ ಸನ್ನಿಧಾನವೂ ಕೂಡ ಆ ತುಳಸಿ ವನದಲ್ಲಿಯೇ ಇತ್ತು. ಅಂಥ ತುಳಸಿ ವನದಲ್ಲಿ ಇರುವ ಆ ಮುಖ್ಯ ಪ್ರಾಣನನ್ನ ಪ್ರದಕ್ಷಿಣಾ ಪೂರ್ವಕವಾಗಿ ನಮಸ್ಕಾರವನ್ನ ಮಾಡಿ ತುಳಸಿ ಮೃತ್ತಿಕೆಯನ್ನ ಧಾರಣೆ ಮಾಡ್ತಾರೆ ಈ ರಾಘವೇಂದ್ರ ತೀರ್ಥರು. ತುಳಸಿ ಮೃತ್ತಿಕೆಗೆ ಅಗಾಧವಾದ ಮಹಿಮೆ, ಅನೇಕ ರೋಗ ಪರಿಹಾರಕ. ಪ್ರತಿನಿತ್ಯ ನಮಗೆ ಸ್ನಾನಾದಿ ವಿಧಿಗಳನ್ನ ಮಾಡಬೇಕಾದ್ರೆ ಗೋಮಯ ಇಲ್ಲದಿದ್ದರೂ ಚಿಂತೆ ಇಲ್ಲ, ಇರಲೇಬೇಕು. ಆದರೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ತುಳಸಿ ಮೃತ್ತಿಕೆಯನ್ನ ಹಚ್ಚಿಕೊಳ್ಳದೆ ಸ್ನಾನ ಮಾಡಿದರೆ ಅವನೊಬ್ಬ ಮಡಿವಂತ ಪುರುಷನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ತುಳಸಿ ಮೃತ್ತಿಕೆಗೆ ನಮ್ಮ ಶಾಸ್ತ್ರಕಾರರು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಅಂಥ ತುಳಸಿ ಮೃತ್ತಿಕೆಯನ್ನ ಧಾರಣೆ ಮಾಡಿ ಅಲ್ಲಿಂದ ಕಾವೇರಿ ನದಿ ತೀರಕ್ಕೆ ಸ್ನಾನಕ್ಕೋಸ್ಕರ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹೇಳ್ತಾರೆ ಕವಿಗಳು, ಸೋಧಿರುಹ್ಯ ಶಿಬಿಕಾ ಗಜೇಂದ್ರ ಮುಕ್ತ್ಯುಕ್ತಿ ಸಂಸ್ತುತಿ ಕೃತಾದರಃ ಶನೈಃ ಸ್ನಾತುಮಭ್ಯುಪಗತಸ್ತರಂಗಿಣೀ ದಕ್ಷಿಣಾಪಥನೀಲಿಂಪನಿಂ ನಾಗಾಂ. ಆಮೇಲೆ ತಮ್ಮ ಆ ಕುಂಭಕೋಣ ಪಟ್ಟಣದಲ್ಲಿ ಇರುವ ಯಾವ ವಿಜಯೀಂದ್ರ ಮಠ ಇದೆ, ಆ ಮಠದಿಂದ ಕಾವೇರಿ ನದಿ ತೀರಕ್ಕೆ ಸ್ನಾನವನ್ನ ಮಾಡೋದಕ್ಕೋಸ್ಕರ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹೋಗಬೇಕಾದ್ರೆ ಹೇಗ್ ಹೋದ್ರು? ಸೋಧಿರುಕ್ಯ ಶಿಬಿಕಾ, ಡೋಲಿಯನ್ನ ಹತ್ತಿಕೊಂಡು ಆ ರಾಘವೇಂದ್ರ ತೀರ್ಥರು ಕಾವೇರಿ ನದಿ ತೀರಕ್ಕೆ ಸ್ನಾನಕ್ಕೋಸ್ಕರ ಅಂತ ಹೋಗಿದ್ದಾರೆ. ಹೋಗಬೇಕಾದ್ರೆ ಏನ್ ಮಾಡ್ತಾ ಇದ್ರು? ನಾವೆಲ್ಲ ಹಾಳ ಹರಟೆಯನ್ನ ಹೊಡೆದು ಸಮಯವನ್ನು ಹಾಳು ಮಾಡಿ ಪಾಪ ಸಂಘಟನೆಯನ್ನ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇರ್ತೇವೆ. ರಾಯರು ನಮಗೆ ಆದರ್ಶ. ಹೇಗ್ ಹೋಗ್ತಾ ಇದ್ರು? ಗಜೇಂದ್ರ ಮುಕ್ತ್ಯುಕ್ತಿ ಸಂಸ್ತುತಿ ಕೃತಾದರಃ. ಗಜೇಂದ್ರ ಮೋಕ್ಷ, ಆ ಗಜೇಂದ್ರ ಮೋಕ್ಷದಲ್ಲಿ ಬರತಕ್ಕಂತಹ ಒಂದು ಅಧ್ಯಾಯ, ಆ ಅಧ್ಯಾಯವನ್ನ ಪಾರಾಯಣ ಮಾಡ್ತಾ ಅತ್ಯಂತ ಭಕ್ತಿಯಿಂದ ದಕ್ಷಿಣ ದೇಶದ, ದಕ್ಷಿಣ ಭಾರತದ ಗಂಗೆ ಅಂತ ಪ್ರಸಿದ್ಧಿಯನ್ನ ಪಡೆದಂತಹ ಯಾವ ಕಾವೇರಿ ನದಿ ಇದೆ, ಆ ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡೋದಕ್ಕೋಸ್ಕರ ಈ ರಾಘವೇಂದ್ರ ತೀರ್ಥರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೇಳ್ತಾರೆ ಗಜೇಂದ್ರ ಮೋಕ್ಷದಲ್ಲಿ, ಅಂತಃಸರಸ್ಯೋರುಬಲೇನ ಪದೇ ಗ್ರಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತ ಆರ್ತಃ ಆಹೇದಮಾದಿ ಪುರುಷಾಕಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ಥಿ ನಮ ಪ್ರಮೇಯ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಭಾಗವತದಲ್ಲಿ ಅಷ್ಟಮ ಸ್ಕಂಧದಲ್ಲಿ ಬರತಕ್ಕಂತಹ ಒಂದು ಅತ್ಯದ್ಭುತವಾದ ಕಥಾ ಸರಣಿ ಈ ಗಜೇಂದ್ರ ಮೋಕ್ಷ. ಆ ಗಜೇಂದ್ರ ಮೋಕ್ಷವನ್ನ ಪ್ರತಿನಿತ್ಯ ನಾವು ಬೆಳಿಗ್ಗೆ ಎದ್ದು ಪಾರಾಯಣವನ್ನ ಮಾಡಿದರೆ ಆ ಆನೆಗೆ, ಆ ಗಜೇಂದ್ರನಿಗೆ ಒಂದು ಮೊಸಳೆ ಹಿಡಿತು. ಆದ್ರೆ ನಮ್ಮಂಥ ಗಜೇಂದ್ರನಿಗೆ ಈ
ಸಂಸಾರದಲ್ಲಿ ಇದ್ದಾಗ ಕೇವಲ ಒಂದು ಮೊಸಳೆ ಮಾತ್ರ ನಮ್ಮನ್ನು ಪೀಡಿಸೋದಲ್ಲ, ಸಾವಿರಾರು ಮೊಸಳೆಗಳು ನಮ್ಮನ್ನು ಪೀಡಿಸ್ತಾನೆ ಇರ್ತವೆ. ಹಾಗಾದ್ರೆ ಒಂದು ಮೊಸಳೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆ ಗಜೇಂದ್ರ ಪರಮಾತ್ಮನನ್ನ ಮೊರೆ ಹೋಗಿ ಅವನಿಂದ ಅನುಗ್ರಹೀತನಾಗಿ ಹೇಗೆ ರಕ್ಷಿತನಾದನೋ, ಹಾಗೆ ನಾವು ಕೂಡ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಗಜೇಂದ್ರ ಮೋಕ್ಷದಂತಹ ಸ್ತೋತ್ರಗಳನ್ನ ಪಾರಾಯಣ ಮಾಡಿದರೆ ಆಗ ಈ ಸಂಸಾರದಲ್ಲಿ ಬರುವ ಅನೇಕ ಮೊಸಳೆಗಳಿಂದ ನಾವು ಪಾರಾಗಿ ಜೀವನದಲ್ಲಿ ಸುಖವಾಗಿ ಇರಬಹುದು ಅನ್ನೋದನ್ನ ಕವಿಗಳು ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಕವಿಗಳು ಕಾವೇರಿ ನದಿಯನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಹೇಗಿದೆ ಕಾವೇರಿ ನದಿ ಅಂದರೆ, ತೀರಭೂರುಹಸುಮಾನಿ ತಜ್ಜಲೇ ಸನಿಪತ್ಯ ಸುಮನಸ್ತ್ವಮಾಪ್ನುವನ್ ಜಾತಿ ಮಾತ್ರ ಇತಿ ತದ್ಗತಾ ಭವದ್ವ್ಯಾಕ್ರಿಯಾ ತದಿತರೇಷ್ವಪಿ ಸ್ಫುಟಂ. ತೀರಭೂರುಹ ಸುಮಾನಿ ತಜ್ಜಲೆ ಸನ್ನಿಪತ್ಯ ಸುಮನಸ್ತ್ವಂ ಆಪ್ನುವನ್. ಸರೋವರದ ತೀರದಲ್ಲಿ, ನದಿ ತೀರ, ಸಮುದ್ರ ತೀರ, ಇತರ ಅನೇಕ ಸ್ಥಳಗಳಲ್ಲಿ ಗಿಡಗಳು, ಹೂವಿನ ಗಿಡಗಳು ತನ್ನಿಂದ ತಾನೇ ಬೆಳೀತಾವೆ. ಯಾರಾದ್ರೂ ಒಬ್ರು ಬಂದ್ರು ಈ ತೀರದಲ್ಲಿ ಬೆಳೆದ ನನ್ನನ್ನ ಸ್ವೀಕಾರ ಮಾಡಿ ಆ ಭಗವಂತನಿಗೆ ಅರ್ಪಣೆ ಮಾಡಲಿ ಅನ್ನೋ ಉದ್ದೇಶದಿಂದ. ಹಾಗೆ ಈ ಕಾವೇರಿ ನದಿ ತೀರದಲ್ಲಿ ಯಾವ ಹೂಗಳು ಬೆಳೆದಿದ್ದಾವೋ ಆ ಹೂಗಳೆಲ್ಲ ಕಾವೇರಿ ನದಿ ನೀರಿನಲ್ಲಿ ಬಿತ್ತು ಸುಮನಸ್ತ್ವವನ್ನ ಹೊಂದಿದ್ದಾವೆ. ಏನು ಸುಮನಸ್ತ್ವ? ಸಂಸ್ಕೃತದಲ್ಲಿ ಸುಮನಸ್ ಅನ್ನೋ ಶಬ್ದಕ್ಕೆ ಹೂವು ಅಂತ ಹೇಗೆ ಅರ್ಥ ಉಂಟೋ ಹಾಗೆ ದೇವತ್ವ ಅಂತನೂ ಕೂಡ ಅರ್ಥ ಇದೆ. ಹಾಗಾದ್ರೆ ಕಾವೇರಿ ನದಿ ತೀರದಲ್ಲಿ ಬೆಳೆದ ಹೂವುಗಳು ಕಾವೇರಿ ನದಿಯಲ್ಲಿ ಬೀಳೋದರಿಂದ ಸುಮನತ್ವವನ್ನ, ದೇವತ್ವವನ್ನ ಪಡೆದವು ಅಂತ ಹೇಳಿದರೆ ಹಾಗೆ ಕಾವೇರಿ ನದಿಯ ನೀರಿನ ಮಹತ್ವ ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು. ಅಷ್ಟೇ ಅಲ್ಲ, ಲೋಕದಲ್ಲಿ ಕೇವಲ ಕಾವೇರಿ ನದಿ ತೀರದಲ್ಲಿ ಬೆಳೆದ ಹೂಗಳಿಗೆ ಮಾತ್ರ ಸುಮನಸ್ ಅಂತ ಹೇಳೋದಿಲ್ಲ, ಇತರ ಸ್ಥಳಗಳಲ್ಲಿ ಬೆಳೆದಂತ ಹೂಗಳಿಗೂ ಕೂಡ ಸುಮನಸ್ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಹಾಗಾದ್ರೆ ಈ ಹೂಗಳಾದರೋ ನದಿಯಲ್ಲಿ ಬಿದ್ದು ಸುಮನಸ್ತ್ವವನ್ನ ಹೊಂದಿದವು, ಇತರ ಸ್ಥಳಗಳಲ್ಲಿ ಬೆಳೆದಂತ ಹೂವುಗಳಿಗೆ ಸುಮನಸ್ತ್ವ ಹೇಗೆ ಪ್ರಾಪ್ತಿ ಆಗುತ್ತೆ? ಹೇಗ್ ತಾನೇ ಸುಮನಸ್ ಅನ್ನೋ ಶಬ್ದ ಅವುಗಳಿಗೆ ಕೂಡತ್ತೆ ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾರೆ, ಇತರ ಸ್ಥಳಗಳಲ್ಲಿ ಇರತಕ್ಕಂಥ ಹೂಗಳಿಗೂ ಕೂಡ ಸುಮನಸ್ ಅನ್ನೋ ಶಬ್ದ ಅತ್ಯಂತ ಸ್ಪಷ್ಟವಾಗಿ ಕೂಡತ್ತೆ. ಯಾಕೆ ಅಂದ್ರೆ ಸುಮನಸ್ತ್ವ ಅನ್ನೋದು ಪುಷ್ಪದ ಜಾತಿ. ಈ ಸುಮನಸ್ತ್ವ ಅನ್ನೋದು ಕೇವಲ ಕಾವೇರಿ ನದಿಯಲ್ಲಿ ಬೆಳೆದಂತ ಹೂಗಳಲ್ಲಿ ಮಾತ್ರ ಅಲ್ಲ, ಸುಮನಸ್ತ್ವ ಇಸ್ ಈಕ್ವಲ್ ಟು ಪುಷ್ಪತ್ವ. ಈ ಪುಷ್ಪತ್ವ ಅಥವಾ ಸುಮನಸ್ತ್ವ ಇತರ ಸ್ಥಳಗಳಲ್ಲಿ ಬೆಳೆದಂತ ಹೂವಿನಲ್ಲಿಯೂ ಕೂಡ ಇರತಕ್ಕಂತಹ ಒಂದು ಧರ್ಮ ಆಗಿದೆ. ಹಾಗಾಗಿ ಇತರ ಸ್ಥಳಗಳಲ್ಲಿ ಬೆಳೆದ ಯಾವ ಪುಷ್ಪಗಳು ಇದ್ದಾವೆ ಆ ಪುಷ್ಪಗಳಿಗೂ ಕೂಡ ಸುಮನಸ್ ಅಂತ ಕರೆದಿದ್ದು ಸಾರ್ಥಕವಾಗಿ ಹೋಯಿತು ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ. ಜಾತಿ ಮಾತ್ರೇ ಇತಿ ತದಿತರೇಷು ಅಪಿ ಸ್ಫುಟಂ ಅಭವತ್. ಹೂವಿನ ಜಾತಿ ಒಂದೋ ಪುಷ್ಪತ್ವ ಒಂದೋ ಸುಮನಸ್ತ್ವ,
ಇದು ಇತರ ಸ್ಥಳಗಳಲ್ಲಿಯೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಇರೋದ್ರಿಂದ ಆ ಹೂಗಳಿಗೂ ಕೂಡ ಸುಮನಸ್ ಅನ್ನೋ ಶಬ್ದ ಕೂಡಿದ್ದು ಸರಿಯಾಗಿಯೇ ಇದೆ ಅನ್ನೋದನ್ನ ಕಾವೇರಿ ನದಿಯ ಮಹತ್ವವನ್ನ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿಯೂ ಕೂಡ ಭಾಗವತ ಗ್ರಂಥದಲ್ಲಿಯೂ ಕೂಡ ಕಾವೇರಿ ನದಿಯ ಗುಣಗಾನವನ್ನ ಮಾಡ್ತೇವೆ. ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ತೀರ್ಥರು ರಚನೆ ಮಾಡಿದಂತಹ ತೀರ್ಥ ಪ್ರಬಂಧದಲ್ಲಿಯೂ ಕೂಡ ವಾದಿರಾಜ ಆ ಕಾವೇರಿ ನದಿಯನ್ನ ಮುಕ್ತಿಕರಿ ಭಕ್ತಿಯನ್ನ ಕೊಡ್ತಾಳೆ, ಮುಕ್ತಿಯನ್ನ ಕೊಡ್ತಾಳೆ ಈ ಕಾವೇರಿ ನದಿ ಅನ್ನೋದನ್ನ ವಾದಿರಾಜ ತೀರ್ಥರು ಕೂಡ ಕೊಂಡಾಡಿದ್ದಾರೆ. ಹೀಗೆ ಆ ಕಾವೇರಿ ನದಿಯನ್ನ ಇನ್ನಷ್ಟು ಶ್ಲೋಕಗಳಿಂದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.